ಎಲ್ಲರಿಗೂ ನಮಸ್ಕಾರಗಳು. ನಾನು ಅಂಕುಶ್ ದುರ್ಗಿ, ಬೆಳಗಾವದಿಂದ. ಅಂಕುಶ್ ದುರ್ಗಿ ಇದು ನನ್ನ ಕಾವ್ಯನಾಮ ಇದೆ ಮತ್ತು ಇತ್ತೀಚೆಗೆ ನನ್ನ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳ ಎಲ್ಲ ಹೆಸರು ಅಂಕುಶ್ ದುರ್ಗಿ ಇದೆ. ಆದರೆ ನನ್ನ ಪೂರ್ತಿ ಹೆಸರು ಕುಶ್ ಎಂ ದುರ್ಗಿ ಅಂತ ಹೇಳಿ. ಬೆಳಗಾವದಿಂದ ನಾನು ಸ್ವತಃ ಸುಮಾರು ಒಂದು 25-30 ವರ್ಷ ಲೆಕ್ಚರಿಂಗ್ ಮಾಡ್ತಾ ಸ್ಟಡಿ ಮಾಡ್ತಾ ಬಹಳಷ್ಟು ಸ್ಟಡಿ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ. ನನ್ನದೇ ಆದ ಒಂದು ಸ್ಲೋಗನ್ ಇದೆ, ನೋ ಬಡಿ ಈಸ್ ಅ ಡಲ್ ಅಂಡ್ ನೋ ಸಬ್ಜೆಕ್ಟ್ ಈಸ್ ಅ ಟಫ್, ಬಟ್ ವಿ ಹ್ಯಾವ್ ಟು ಫಾಲೋ ಸಮ್ ಸ್ಪೆಷಲ್ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್ ಅಂಡ್ ಐಡಿಯಾಸ್. ಅಂದ್ರೆ ಸಾಮಾನ್ಯವಾಗಿ ಯಾರು ಡಲ್ ಇರುವುದೇ ಇಲ್ಲ. ಇನ್ನು ಅಪವಾದಗಳಿದ್ದೇ ಇರ್ತವೆ, ಅದು 1000ದಲ್ಲಿ, ಲಕ್ಷದಲ್ಲಿ ಎಲ್ಲೋ ಒಂದೆರಡು. ಆದ್ರೆ ಸಾಮಾನ್ಯವಾಗಿ ಮನುಷ್ಯ ಡಲ್ ಇರುವುದಿಲ್ಲ. ಇನ್ನು ಮಾರ್ಕ್ಸ್ ಕಡಿಮೆ ಸಿಗ್ತವೆ, ಅಥವಾ ಕೆಲವೊಂದು ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ನನಗೆ ಬಹಳ ದಿನದವರೆಗೆ ಜ್ಞಾಪಕದಲ್ಲಿ ಉಳಿದಿಲ್ಲ ಅನ್ನುವಂಥದ್ದು, ಇದು ಎಲ್ಲವೂ ನಮ್ಮ ಪ್ರಾಕ್ಟೀಸ್ ಇರದೇ ಕಾರಣ ಅಥವಾ ಸತತವಾಗಿ ನಾವು ಸ್ಟಡಿ ಮಾಡದೆ ಕಾರಣ ಇಂಥ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ಆದರೆ ಸರಿ ಕ್ರಮದಲ್ಲಿ, ಒಂದು ಸರಿ ಸಮಯದಲ್ಲಿ ನಾವು ಸರಿಯಾದ ಟೆಕ್ನಿಕ್ಸ್ ಅನ್ನ ಉಪಯೋಗಿಸಿದ್ರೆ, ಬಹಳಷ್ಟು ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ಇವೆ. ಅವನ್ನೆಲ್ಲ ನಾವು ಸರಿ ಸಮಯದಲ್ಲಿ ಉಪಯೋಗಿಸಿದ್ರೆ ಸಹಜವಾಗಿ ಯಾರೆಲ್ಲ ಒಳ್ಳೆ ಸ್ಟಡಿಯನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಅದಕ್ಕೆ ನಾನು ಬಹಳಷ್ಟು ಬೇರೆ ಬೇರೆ ವಿಡಿಯೋಸ್ ಅನ್ನ ಮಾಡಿ ಕೊಡ್ತಾ ಇದ್ದೇನೆ. ಯಾರು ಸ್ಟಡಿ ಬಗ್ಗೆ ಹೆದರಿಕೆ ಇಟ್ಕೋಬಾರ್ದು, ಸ್ವಂತಕ್ಕೆ ಯಾರು ಕಡಿಮೆ ತಿಳ್ಕೋಬಾರ್ದು, ನಾನು ಮಧ್ಯಮ, ನಾನು ದಡ್ಡ ಅಂತ ಅನ್ಕೋಬಾರ್ದು. ಆದ್ರೆ ಇದರ ಜೊತೆಗೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನಾವು ನಂಬರ್ ಆಫ್ ಅವರ್ಸ್, ಬಹಳಷ್ಟು ಗಂಟೆಗಳನ್ನು ನಾವು ಸ್ಟಡಿ ಮಾಡಬೇಕು. ರೀಡಿಂಗ್, ರೈಟಿಂಗ್, ಪ್ರಾಕ್ಟೀಸಿಂಗ್ ಎಲ್ಲವೂ ಚೆನ್ನಾಗಿರ್ಬೇಕು. ಆ ಎಲ್ಲದಕ್ಕೂ ಸರಿ ಸಮಯದಲ್ಲಿ ಟೈಮ್ ಟೇಬಲ್ ಹಾಕೊಂಡು ಸರಿ ಸಮಯಕ್ಕೆ ನಾವು ಅವನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ ಸಹಜವಾಗಿ ಯಾವುದೇ ಸ್ಟಡಿ ಇದ್ರು, ಎಂಥದೇ ಸ್ಟಡಿ ಇದ್ರು ನಾವು ಕವರ್ ಮಾಡ್ಬೋದು. ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಂಕುಶ್ ದುರ್ಗಿ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ, ಮತ್ತು ಫೇಸ್ಬುಕ್ ಇದೆ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ, ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಇವೆ. ದಯವಿಟ್ಟು ನನ್ನ ಅನೇಕ ವಿಡಿಯೋಸ್ದಲ್ಲಿ ಬಹಳಷ್ಟು ಸ್ಟಡಿ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ತಮಗೆ ಸಿಗ್ತವೆ. ಅವನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಜೊತೆಗೆ ನಾನು ಇನ್ನೂ ಬಹಳಷ್ಟು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೇನೆ 4 ಭಾಷೆಗಳಲ್ಲಿ: ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್. ಈ 4 ಭಾಷೆಗಳಲ್ಲಿ ಬೇರೆ ಬೇರೆ ಒಂದು ಲೆವೆಲ್ಗಾಗಿ, ಮೀನ್ಸ್ ಪ್ರೈಮರಿ, ಹೈಸ್ಕೂಲ್, ಕಾಲೇಜ್, ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಪ್ರತಿಯೊಂದು ಲೆಕ್ಕದಲ್ಲಿ ಸ್ಟೂಡೆಂಟ್ಸ್ಗೆ, ಟೀಚರ್ಸ್ ಮತ್ತು ಪೇರೆಂಟ್ಸ್ ಹೆಲ್ಪ್ ಆಗ್ತಕ್ಕಂಥ ಬಹಳಷ್ಟು ವಿಡಿಯೋಸ್ ನಾನು ಮಾಡಿಕೊಡ್ತಾ ಇದ್ದೇನೆ. ದಯವಿಟ್ಟು ಇಲ್ಲಿವರೆಗೆ ಏನಾದರೂ ತಾವು ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂದ್ರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ, ಆಮೇಲೆ ವಿಡಿಯೋಸ್ ನೋಡ್ಕೊಂಡು ಲೈಕ್ ಆದ್ರೆ ಲೈಕ್ ಮಾಡಿ, ಯಾರಿಗೆಲ್ಲ ವಿಡಿಯೋಸ್ ಅನ್ನ ಶೇರ್ ಮಾಡಿ. ನೋಡಿ, ಇವಾಗ ನಾನು ಒಂದು ತಮಗೆ ಗುಣಾಕಾರಗಳನ್ನ ಈಸಿಯಾಗಿ ಹೇಗೆ ಮಾಡ್ಕೋಬೇಕು, ಹೇಗೆ ಗುಣಿಸ್ಬೇಕು ಅನ್ನೋ ಲೆಕ್ಕದಲ್ಲಿ ವೇದಿಕ ಗಣಿತದ ಸಹಾಯದಿಂದ, ಅಂದ್ರೆ ನಮ್ಮ ಭಾರತೀಯ ವಿಶೇಷವಾದ ಸಾವಿರಾರು ವರ್ಷ ಹಿಂದೆ ನಮ್ಮ ಹಿರಿಯರು ಈ ಗಣಿತ ಪದ್ಧತಿಯನ್ನ ಉಂಟು ಮಾಡಿದ್ದಾರೆ. ಇಂತಹ ಜ್ಞಾನಿಗಳಿರ್ಬೇಕು ನೋಡಿ, ಆ ನಮ್ಮ ಹಿರಿಯರು, ಭಾರತೀಯ ಮಹಾನ್ ಹಿರಿಯರು ಸಾವಿರಾರು ವರ್ಷ ಹಿಂದೆ ಈ ವೇದ ಗಣಿತ ಅನ್ನೋದನ್ನ ಉಂಟು ಮಾಡಿ ಅದನ್ನ ನಮ್ಮ ಮುಂದೆ ಒಂದು ವಿಶೇಷವಾದ ಜ್ಞಾನದ ಒಂದು ಖನಿಯನ್ನೇ, ಒಂದು ವಿಶೇಷವಾದ ಈ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ನಮ್ಮ ಜೀವನದಲ್ಲಿ ಏನಾದರೂ ಉಪಯೋಗಿಸಿದ್ರೆ ನಿಜಕ್ಕೂ
ನಮ್ಮ ಸ್ಟಡಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಷ್ಟು ಎಲ್ಲ ಆರ್ಮಿ, ನೇವಿ, ಏರ್ ಫೋರ್ಸ್, SDA, FDA, ಆಮೇಲೆ TT, CET, ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ಸ್, ಇನ್ನು ಬಹಳಷ್ಟು ಎಕ್ಸಾಮ್ಸ್ ಇವೆ, ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಇವೆ. ಪ್ರತಿ ಒಂದು ಎಕ್ಸಾಮ್ನಲ್ಲಿ JEE ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಇರ್ಬೋದು, ಇನ್ನು ಅನೇಕ ಈ ಥರದ ಎಕ್ಸಾಮ್ಸ್ಗಳಲ್ಲೆಲ್ಲ ನೇರವಾಗಿ ವೇದಿಕ್ ಮ್ಯಾಥ್ಸೇ ನಮಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಅದು ಕ್ಷಣಗಳಲ್ಲಿ ಆನ್ಸರ್ ಕೊಡುತ್ತೆ. ನಿಮಿಷಗಳು, ಕೇವಲ ನಿಮಿಷಗಳು. ಯಾವುದನ್ನು ನಾವು ಸ್ಕೂಲ್ ಮೆಥಡ್ ಮ್ಯಾಥ್ಸ್ದಲ್ಲಿ ಅಂದ್ರೆ ಮಾಡರ್ನ್ ಮ್ಯಾಥ್ಸ್ದಿಂದ ಸ್ಟೆಪ್ ಬೈ ಸ್ಟೆಪ್ದಲ್ಲಿ ಬಿಡಿಸ್ಬೇಕಾಗ್ತದೆ, ಅದಕ್ಕೆ ಸಮಯ ಹೆಚ್ಚಿಗೆ ಬೇಕಾಗ್ತದೆ. ಆದರೆ ಸ್ಕೂಲ್ ಕಾಲೇಜಲ್ಲಿ ನಾವು ಗಣಿತವನ್ನು ಬಿಡಿಸ್ಲಿಕ್ಕೆ ಅದೇನು ನಮ್ಮ ಸಿಲೆಬಸ್ ಇದೆಯೋ ಅಂದ್ರೆ ಮಾಡರ್ನ್ ಮ್ಯಾಥ್ಸ್ ಇದೆಯೋ ಅದನ್ನೇ ಫಾಲೋ ಅಪ್ ಮಾಡಬೇಕು. ಜೊತೆಗೆ ನಮ್ಮ ಮಾಡರ್ನ್ ಮ್ಯಾಥ್ಸ್ ಅಂದ್ರೆ ಸ್ಕೂಲ್ ಕಾಲೇಜಲ್ಲಿರುವ ಗಣಿತದ ಉತ್ತರಗಳು ಸರಿಯೋ ತಪ್ಪು ಅನ್ಲಿಕ್ಕೆ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಕೂಡ ನಮ್ಮ ವೇದಿಕ್ ಮ್ಯಾಥ್ಸ್ ಯೂಸ್ ಆಗ್ತದೆ. ಜೊತೆಗೆ ಎಲ್ಲವೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ವೇದಿಕ್ ಮ್ಯಾಥ್ಸ್ವೇ ಬೇಕು. ಸೊ ಇದರಲ್ಲಿ ಸ್ಟೆಪ್ಸ್ ತೀರಾ ಕಡಿಮೆ ಇರ್ತವೆ, ಇದ್ದು ಇಲ್ದಂಗಿರ್ತವೆ ಸ್ಟೆಪ್ಸ್. ಅದಕ್ಕೆ ಇದು ಬಹಳ ಕಡಿಮೆ ಸಮಯದಲ್ಲಿ ನಾವು ಆನ್ಸರ್ ಅನ್ನ ಅದರಿಂದ ಪಡಿಬಹುದು. ಮತ್ತು ಸ್ಕೂಲ್ ಕಾಲೇಜಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ಲೇಬೇಕಾಗ್ತದ, ಅದು ಒಂದು ಪದ್ಧತಿ, ಅದು ಮಾಡರ್ನ್ ಮ್ಯಾಥ್ಸ್. ಅದೇ ಪ್ರಕಾರನೇ ಅಲ್ಲಿ ಹೋಗ್ಬೇಕು. ಇವಾಗ ನಾನು ಇಲ್ಲಿವರೆಗೆ ಬಹಳಷ್ಟು ವೇದಿಕ್ ಮ್ಯಾಥ್ಸದ ಸಹಾಯದಿಂದ ಹೇಗೆ ಲೆಕ್ಕಗಳನ್ನು ಬಿಡಿಸ್ಬೇಕು ಅನ್ನೋದು ಅನೇಕ ವಿಡಿಯೋಸ್ ಅನ್ನ ಮಾಡಿಕೊಟ್ಟಿದ್ದೇನೆ. ಇವತ್ತು ಒಂದು ತಮಗೆ ವಿಶೇಷ ವಿಡಿಯೋವನ್ನ ಮಾಡಿಕೊಡ್ತಾ ಇದ್ದೇನೆ. 2 ಅಂಕೆಗಳ ಸಂಖ್ಯೆಗಳ ಗುಣಾಕಾರಗಳನ್ನ ಹೇಗೆ ಮಾಡಬೇಕು ಅನ್ನೋದು. ನೋಡಿ, 2 ಅಂಕೆಗಳ ಸಂಖ್ಯೆಗಳ ಗುಣಾಕಾರಗಳನ್ನ ಮಾಡುವ ಈಸಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಸಾಮಾನ್ಯವಾಗಿ ನಮ್ಮ ಗಣಿತ ಕ್ಷೇತ್ರದಲ್ಲಿ ಮ್ಯಾಕ್ಸಿಮಮ್ 70-80% ಲೆಕ್ಕಗಳನ್ನ ಬಹಳ ಈಸಿಯಾಗಿ ಬಿಡಿಸ್ಬೋದು. ಗುಣಾಕಾರಗಳನ್ನ ಸಹಜವಾಗಿ ಅರ್ಥಕೊಳ್ಬೋದು. ಅದಕ್ಕಾಗಿ ಇಲ್ಲಿ ನಾನು ಒಂದು ಮಾಡೆಲ್ ಅನ್ನ ತಂದಿದ್ದೇನೆ. ಇಲ್ಲಿ ಒಂದು ಪ್ರಥಮ ಹೇಗೆ ನಾವು ಅದನ್ನ ಫಾಲೋ ಅಪ್ ಮಾಡಬೇಕು ಅನ್ನೋದು ಒಂದು ಡಿಸೈನ್ ಇದೆ. ಜೊತೆಗೆ ಇಲ್ಲೊಂದು ಉದಾಹರಣೆ ಇದೆ. ಅಂದ್ರೆ ಒಟ್ಟಿಗೆ 2 ಉದಾಹರಣೆಗಳಿವೆ. ಒಂದನೇ ಉದಾಹರಣೆಯಲ್ಲಿ ಆ ಪ್ರೋಸೆಸ್ ಅನ್ನ ಇಲ್ಲಿ ಇಟ್ಟಿದ್ದೇನೆ. ನೋಡಿ, ಕ್ಷಣಗಳಲ್ಲಿ, ನಿಮಿಷಗಳಲ್ಲಿ ಹೇಗೆ ನಾವು ಆನ್ಸರ್ ತೆಗಿಬಹುದು ವೇದಗಣಿತನ್ನು ಉಪಯೋಗಿಸಿಕೊಂಡು ಅನ್ನೋದು ಒಂದು ವಿಶೇಷವಾದ ಇಲ್ಲಿ ಮಾಡೆಲ್ ಇದೆ. ನೋಡೋಣ ಬನ್ನಿ. ಪ್ರಥಮ 27 ಗುಣಾಕಾರ 34. ಇದು ಮೂಲ ಗುಣಾಕಾರ. ಅಂದ್ರೆ 27 ಅದಕ್ಕೆ 34ರಿಂದ ಗುಣಿಸಬೇಕು. ಇದಕ್ಕೆ ವೇದಿಕ್ ಪದ್ಧತಿಯಿಂದ ಒಂದೇ ಲೈನ್ದಲ್ಲಿ ನಮಗೆ ಆನ್ಸರ್ ಅನ್ನ ತಕ್ಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೆ ಒಟ್ಟಿಗೆ 3 ಸ್ಟೆಪ್ಸ್ ಇವೆ. 3 ಸ್ಟೆಪ್ಸ್. ಒಂದನೇ ಸ್ಟೆಪ್ಸ್ ಇದೆ, ಪ್ರಥಮ ಬಿಡಿ ಸ್ಥಾನದಲ್ಲಿರುವ ಅಂಕಗಳ ಗುಣಾಕಾರ. ನೋಡಿ, ಇದು 7, ಇದು 4, ಇವುಗಳನ್ನ ಗುಣಿಸಬೇಕು. ನಾನು ಇಲ್ಲಿ ಸಿಗ್ನಲ್ ಕೊಟ್ಟಿದ್ದೆ. 7 4 28, ಇಲ್ಲಿ 8 ಬಂದಿದೆ. ಆಮೇಲೆ 2 ಕೈಲ ಇಟ್ಕೋಬೇಕು. 7 4 28, ಅದರಲ್ಲಿ 8 ಇಟ್ಟು ಆನ್ಸರ್ಕ್ಕಾಗಿ 2 ಕೈಲ ಕೊಟ್ಟಿದೆ. ಈಗ ಒಂದನೇ ಸ್ಟೆಪ್ ಮುಗೀತು. ಅಂದ್ರೆ ಬಿಡಿ ಸ್ಥಾನದ ಅಂಕಗಳನ್ನ ನೇರವಾಗಿ ಗುಣಿಸಿದೆ. ಇನ್ನ ಈ ಅಂಕಗಳನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೋಡಿ, ಇಲ್ಲಿ 2 ಮತ್ತು 4 ಗುಣಿಸಬೇಕು. ಆ ಗುಣಾಕಾರದಲ್ಲಿ 7 3 ಗುಣಿಸಿ ಕೂಡಿಸಿಟ್ಕೋಬೇಕು. ನೋಡಿ, 2 4 8, ಇದು 8 ಪ್ಲಸ್ 7 3 21, ಅಂದ್ರೆ
2 4ಕ್ಕ ಗುಣಿಸಿದ್ರೆ 8 ಬರ್ತದ. 7 ಮತ್ತು 3ಕ್ಕೂ ಗುಣಾಕಾರ ಮಾಡಿದ್ರೆ 21 ಬರ್ತದ. ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಆಮೇಲೆ ಈ ಎರಡನ್ನು ಕೂಡಿಸ್ಬೇಕು. ಈ ಎರಡನ್ನು ಕೂಡಿಸಿದಾಗ 29 ಬರ್ತದ. ಈ 29ರಲ್ಲಿ ಈ ಎರಡನ್ನ ಕೈಲಾಬಂಧುದನ್ನ ಕೂಡಿಸ್ಬೇಕು. ಅಂದ್ರೆ 29ರಲ್ಲಿ ಎರಡನ್ನ ಕೂಡಿಸಿದ್ರೆ 31 ಆಗ್ತದೆ. ಅದರಲ್ಲಿ ಒಂದನ್ನ ಆನ್ಸರ್ದಲ್ಲಿ ಇಟ್ಕೋಬೇಕು, 3ಅನ್ನ ಕೈಲಾಕೊಡ್ಬೇಕು. ಈಗ ಮೂರನೇ ಹಂತ, ಮೂರನೇ ಸ್ಟೆಪ್, ದಶಕ ಸ್ಥಾನದಲ್ಲಿರುವ ಅಂಕಗಳನ್ನ ಗುಣಿಸಬೇಕು. ದಶಕ ಸ್ಥಾನದಲ್ಲಿ ಇವು ಬಿಡಿ ಸ್ಥಾನ, ಇವು ದಶಕ ಸ್ಥಾನ. 2 3 6 ಪ್ಲಸ್ ಇದು ಒಂದು ಕೈಲಾ ಬಂದದ್ದು ಅಂದ್ರೆ 3. 2 3 6 ಪ್ಲಸ್ ಕೈಲಾ 3 ಒಟ್ಟಿಗೆ ಇದು 9 ಆಗ್ತದ. ಅಂದ್ರೆ ಒಟ್ಟಿಗೆ ನಮ್ಗೆ ಆನ್ಸರ್ ಸಿಗೋದು 918. ಇದು ಆನ್ಸರ್. ನೋಡಿ, ಇನ್ನೊಂದು ಸಲ ನೋಡ್ಕೊಳ್ಳಿ. 2 ಅಂಕೆಗಳ ಗುಣಾಕಾರನ ವೇದಿಕ ಗಣಿತದಿಂದ ಹೇಗೆ ನಾವು ಬಿಡಿಸ್ಬೇಕನ್ನೋದು. ಕಮಾನ್, ಇನ್ನೊಂದ್ಸಲ. 27 ಗುಣಾಕಾರ 34. ಪ್ರಥಮ ಬಿಡಿ ಸ್ಥಾನದಲ್ಲಿರುವ ಅಂಕಗಳನ್ನ ಗುಣಿಸಬೇಕು. ಫಸ್ಟ್ ಸ್ಟೆಪ್. 7 4 28. 8ಅನ್ನು ಇಟ್ಟು 2ಅನ್ನ ಕೈಲಾ ತಗೋಬೇಕು. ನೆಕ್ಸ್ಟ್, ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದ್ರೆ 2 4 8 ಮೇಲ್ಗಡೆ ಇಟ್ಟಿದೆ. ಹಾಗೆ ಪ್ಲಸ್ 7 3 21, ಇಲ್ಲಿ 21 ಇಟ್ಟಿದೆ. ಈ ಎರಡನ್ನು ಕೂಡಿಸಿದಾಗ 29 ಬರುತ್ತೆ. ಈ 29ರಲ್ಲಿ ಎರಡನ್ನ ಕೈಲಾ ಬಂದದನ್ನ ಕೂಡಿಸ್ಬೇಕು. ಅಂದ್ರೆ 31 ಆಗ್ತದೆ. ಒಂದನ್ನ ಆನ್ಸರ್ದಲ್ಲಿ ಇಡಬೇಕು, 3ಅನ್ನ ಕೈಲಾ ಕೊಡಬೇಕು. ಇನ್ನು ಕೊನೆ ಸ್ಟೆಪ್ ಅಂದ್ರೆ ಮೂರನೇ ಸ್ಟೆಪ್, ದಶಕ ಸ್ಥಾನದಲ್ಲಿರುವ ಅಂಕಗಳನ್ನು ಗುಣಿಸಬೇಕು. ಅಂದ್ರೆ 2 3 6 ಪ್ಲಸ್ ಇದು ಕೈಲಾ ಬಂದದ್ದು 3 9. ಒಟ್ಟಿಗೆ ಇದು 9ಅನ್ನ ಇಲ್ಲಿ ಇಡಬೇಕು. ಅಂದ್ರೆ ಇವಾಗ ನಮಗೆ ಉತ್ತರ ಸಿಕ್ಕಿದೆ 918. ಕೊನೆಗೆ ಇನ್ನೊಂದ್ಸಲ ಹೇಳ್ಬೇಕಾದ್ರೆ 27ಕ್ಕೆ 34ರಿಂದ ಗುಣಿಸಿದ್ರೆ ನಮಗೆ ಉತ್ತರ ಸಿಗೋದು 918. ಓಕೆ, ಈಗ ಇದೇ ಟೆಕ್ನಿಕ್ ಅನ್ನು ಉಪಯೋಗಿಸ್ಕೊಂಡು, ಅಂದ್ರೆ ವೇದಿಕ ಟೆಕ್ನಿಕ್ ಅನ್ನು ಉಪಯೋಗಿಸ್ಕೊಂಡು ಇಲ್ಲಿ ಇನ್ನೊಂದು ದೊಡ್ಡ ಲೆಕ್ಕನ್ನ, ಅಂದ್ರೆ 2 ಅಂಕೆಗಳ ಸಂಖ್ಯೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಲೆಕ್ಕನ್ನ ಇಲ್ಲಿ ನಾವು ಇಟ್ಕೊಂಡು ಅದನ್ನು ಗುಣಾಕಾರ ಮಾಡೋಣ. ಬನ್ನಿ ನೋಡೋಣ. ಇಲ್ಲಿ ಹೇಗಿದೆ ನೋಡಿ. ಇಲ್ಲಿ 98 ಗುಣಾಕಾರ 74. 98ಕ್ಕೆ 74ರಿಂದ ಗುಣಿಸುವುದು. ಇಲ್ಲಿ ಸೇಮ್ ಪ್ರೊಸೀಜರ್ ಯೂಸ್ ಮಾಡೋದು. ಅಂದ್ರೆ ಪ್ರಥಮ ಬಿಡಿ ಸ್ಥಾನದಲ್ಲಿರುವ ಅಂಕಗಳನ್ನ ಗುಣಿಸಬೇಕು. ಫಸ್ಟ್ ಸ್ಟೆಪ್. 8 4 32. ಅದು ಇಲ್ಲಿ 2 ಇಟ್ಕೊಂಡಿವಿ, 3ಅನ್ನ ಕೈಲಾ ಕೊಟ್ಟಿವಿ. ಇನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದ್ರೆ 9ರಿಂದ 4ಕ್ಕೆ ಮತ್ತು 8ರಿಂದ 7ಕ್ಕೆ. ನೋಡಿ, ಇಲ್ಲಿ ನಾವು 9 ಗುಣಿಲೆ 4 36. 9 4 36. ಇಲ್ಲಿ 36 ಇಟ್ಕೊಂಡೆ ಮೇಲ್ಗಡೆ. ಪ್ಲಸ್ ಎರಡನೇ ಕ್ರಾಸ್ ಮಲ್ಟಿಪ್ಲಿಕೇಶನ್ 8 ಗುಣಿಲೆ 7. 8 7 56. ಈ 56ಅನ್ನ ಇಲ್ಲಿಟ್ಟು ಇವನು ಕೂಡಿಸಿದಾಗ 92 ಬರುತ್ತೆ. 92. ಆ 92ರಲ್ಲಿ ಈ 3ಅನ್ನ ಕೈಲಾ ಬಂದದನ್ನ ಕೂಡಿಸ್ಬೇಕು. ಅಂದ್ರೆ 95 ಆಗುತ್ತೆ. ಅದರಲ್ಲಿ 5ಅನ್ನ
ಆನ್ಸರ್ದಲ್ಲಿ ಇಟ್ಕೋಬೇಕು. ಆಮೇಲೆ 9 ಕೈಲ ಕೊಡ್ಬೇಕು. ಈಗ ಕೊನೆಗೆ 3ನೇ ಸ್ಟೆಪ್, ಇದು ದಶಕ ಸ್ಥಾನದಲ್ಲಿರುವ ಅಂಕಗಳನ್ನ ಗುಣಿಸಬೇಕು. ಅಂದ್ರೆ 9 ಮತ್ತು 7. 9 ಗುಣಿಲೆ 7, 9 7 63 ಪ್ಲಸ್ ಕೈಲ ಬಂದದ್ದು 9, ಒಟ್ಟಿಗೆ 72. ಇದು 72 ಅಂದ್ರೆ 7252 ಆನ್ಸರ್ ಬಂದಿದೆ. ಇನ್ನೊಂದ್ಸಲ ನೋಡಿ. ಪ್ರಥಮ ಅಂದ್ರೆ ಫಸ್ಟ್ ಸ್ಟೆಪ್, ಬಿಡಿ ಸ್ಥಾನದಲ್ಲಿರುವ ಅಂಕಗಳನ್ನ ಗುಣಿಸಬೇಕು. 8 4 32, 2 ಇಲ್ಲಿ ಕೆಳಗಡೆ ಉತ್ತರಕ್ಕೆ ಇಟ್ಕೋಬೇಕು. ಆಮೇಲೆ 3 ಕೈಲ ಕೊಡ್ಬೇಕು. ಇನ್ನು 2ನೇ ಸ್ಟೆಪ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದು 4, ಇದು 9 4 36 ಪ್ಲಸ್ 8 7 56. ಈ 2 ಕೂಡಿಸಿದ್ರೆ 92 ಬರುತ್ತೆ. ಈ 92ರಲ್ಲಿ 3 ಕೈಲ ಕೂಡಿಸ್ಬೇಕು. ಕೈಲ ಬಂದದ್ದು 3, ಅದನ್ನು ಕೂಡಿಸ್ಬೇಕು. ಅಂದ್ರೆ 95 ಆಗ್ತದೆ. 95ರಲ್ಲಿ 5 ಆನ್ಸರ್ದಲ್ಲಿ ಇಟ್ಕೋಬೇಕು. 9 ಕೈಲ ಕೊಡ್ಬೇಕು. ಇಲ್ಲಿ ಕೈಲ ಕೊಟ್ಟೆ. ಆಮೇಲೆ 3ನೇ ಸ್ಟೆಪ್, ದಶಕ ಸ್ಥಾನದಲ್ಲಿರುವ ಅಂಕಗಳನ್ನ ಗುಣಿಸುವುದು. ಅದು 9 7 63 ಪ್ಲಸ್ ಇದು ಕೈಲ ಬಂತು 9, 63 ಅಧಿಕ್ 9 ಅಂದ್ರೆ 72 ಆಗ್ತದೆ. ಈ 72 ಇಲ್ಲಿಟ್ಟಿದೆ. ಅಂದ್ರೆ ಒಟ್ಟಿಗೆ ಕೊನೆಗೆ ಹೇಳ್ಬೇಕಾದ್ರೆ 98ಕ್ಕೆ 74ರಿಂದ ಗುಣಿಸಿದಾಗ 7252 ಉತ್ತರ ಸಿಗುತ್ತೆ. ನೋಡಿ ಎಷ್ಟು ಸರಳವಾಗಿದೆ. ಒಂದೇ ಸ್ಟೆಪ್ದಲ್ಲಿ ನಮ್ಗೆ ಆನ್ಸರ್ ಸಿಗ್ತದೆ. ಈ 2 ಉದಾಹರಣೆಗಳನ್ನ ಮುಂದಿಟ್ಕೊಂಡು ಇದನ್ನ ಅರ್ಥ ಮಾಡಿಕೊಂಡು ತಾವು ಎಷ್ಟು ಬೇಕಾದರೂ ಅನ್ಲಿಮಿಟೆಡ್ ಗುಣಾಕಾರಗಳನ್ನ ಬಿಡಿಸ್ಬೋದು. ಇದು ನಮ್ಮ ಭಾರತೀಯ ಗಣಿತ ಪದ್ಧತಿ, ವೇದ ಗಣಿತದ ಸೂಪರ್ ಪವರ್ ಇದೆ. ನೋಡಿ ಎಂಥದಾದ್ರೂ ಇವಾಗ ನಿಮ್ಗೆ 2 ಅಂಕೆಗಳ ಸಂಖ್ಯೆಗಳ ಗುಣಾಕಾರಗಳನ್ನ ಕ್ಷಣಗಳಲ್ಲಿ, ನಿಮಿಷಗಳಲ್ಲಿ ಮಾಡ್ಲಿಕ್ಕೆ ಬರ್ತದೆ. ಇದು ನಮ್ಮ ವೇದ ಗಣಿತದ ವಿಷಯ. ಪ್ರತಿ ಒಂದು ಕ್ಷೇತ್ರದಲ್ಲಿ ಇದು ನಮಗೆ ದೊಡ್ಡ ಸಹಕಾರಿ ಆಗುತ್ತೆ, ದೊಡ್ಡ ಹೆಲ್ಪ್ಫುಲ್ ಇದೆ. ಸೊ ನಾನು ಸಾಮಾನ್ಯವಾಗಿ ಎಲ್ಲ ನಮ್ಮ ಗೌರ್ಮೆಂಟ್ಸ್ ಎಲ್ಲ ನಾನು ರಿಕ್ವೆಸ್ಟ್ ಮಾಡೋದು, ನಮ್ಮ ದಿನನಿತ್ಯದ ಅಂದ್ರೆ ಸ್ಕೂಲ್ ಕಾಲೇಜ್ ಸಿಲೆಬಸ್ದಲ್ಲಿ ಕನಿಷ್ಠ ತಿಂಗಳಿಗೆ ಒಂದಾದ್ರೂ ವೇದಿಕ್ ಮ್ಯಾಥ್ಸ್ ಪೀರಿಯಡ್ ಬಂದ್ರೆ ಒಂದು ಎಲ್ಲವೂ ಕಾಂಪಿಟೇಟಿವ್ ಎಕ್ಸಾಮಕ್ಕೆ ನಮ್ಮ ವೇದಿಕ್ ಗಣಿತವೇ ನಮಗೆ ಹೆಲ್ಪ್ಫುಲ್ ಆಗ್ತದ. ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮಕ್ಕೆ ನೇರವಾಗಿ ಇದರ ಉಪಯೋಗ ಆಗ್ತದೆ. ಒಂದನೇದು. ಎರಡನೇದು, ಇದು ನಮ್ಮ ಒಂಥರ ಬ್ರೈನ್ ಆಕ್ಟಿವಿಟೀಸ್ ಇದೆ. ಸೊ ಡೆಫಿನೆಟ್ಲಿ ಇದು ನಮ್ಮ ಬ್ರೈನ್ ಆಕ್ಟಿವಿಟೀಸ್ ಇರೋದ್ರಿಂದ ಮತ್ತು ಒಂದು ಎಕ್ಸ್ಟ್ರಾಆರ್ಡಿನರಿ ಆಸಕ್ತಿ ಉಳ್ಳ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಇರೋದ್ರಿಂದ, ಸ್ಟಡಿ ಇರೋದ್ರಿಂದ ಮಕ್ಕಳಿಗೆ ಸಹಜವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ದೊಡ್ಡ ಹೆಲ್ಪ್ಫುಲ್ ಆಗ್ತದ. ಯಾವುದು ಬೋರ್ ಅನ್ನಿಸುವುದಿಲ್ಲ. ನೆಕ್ಸ್ಟ್ ಮೂರನೇದು, ಇದರ ಸಹಾಯದಿಂದ ನಮ್ಮ ದಿನನಿತ್ಯದ ಮ್ಯಾಥ್ಸ್ ಅಂದ್ರೆ ಸಿಲೆಬಸ್ ಮ್ಯಾಥ್ಸ್ ಅದ ಆನ್ಸರ್ ಸರಿಯೋ ತಪ್ಪು ಅನ್ಲಿಕ್ಕೆ ಕ್ರಾಸ್ ಚೆಕ್ ಮಾಡ್ಲಿಕ್ಕೂ ಇದರ ದೊಡ್ಡ ಲಾಭ ಆಗ್ತದೆ. ಅಂದ್ರೆ ಕ್ಷಣಗಳಲ್ಲಿ ನಮ್ಗೆ ಆನ್ಸರ್ ಸಿಗೋದ್ರಿಂದ ನಾವು ಸ್ಟೆಪ್ ಬೈ ಸ್ಟೆಪ್ನೇ ಹೋಗ್ಬೇಕು. ಸ್ಕೂಲ್ ಕಾಲೇಜಲ್ಲಿ ಏನಾದ್ರು ಮ್ಯಾಥ್ಸ್ ಇದೆಯಲ್ಲ, ನಮ್ಮ ಪೇಪರ್ಸ್ ನಾವು ಬಿಡಿಸ್ತೀವಲ್ಲ, ಅದನ್ನು ಸ್ಟೆಪ್ ಬೈ ಸ್ಟೆಪ್ನೇ ಹೋಗ್ಲೇಬೇಕು. ಹಾಗೆ ಹೋಗಿ ನಿಜ ನೋಡಿದ್ರೆ ಈ ವೇದ ಗಣಿತ ಮತ್ತು ನಮ್ಮ ಸ್ಕೂಲಿಂಗ್ ಮ್ಯಾಥ್ಸ್ದಲ್ಲಿ ಬಹಳ ದೊಡ್ಡ ಸಾಮ್ಯತೆ ಇದೆ. ನನ್ನ ವಿಚಾರದಲ್ಲಿ ಹೇಳೋದಂದ್ರೆ, ನಮ್ಮ ವೇದ ಗಣಿತದಲ್ಲಿ ಅಂದ್ರೆ ನಮ್ಮ ಭಾರತೀಯ ಗಣಿತ ಪದ್ಧತಿಯಲ್ಲಿ ಸ್ಟೆಪ್ಸ್ ತೀರಾ ಕಡಿಮೆ ಇರ್ತವೆ, ಇದ್ದು ಇಲ್ದಂಗೆ ಇರ್ತವೆ.
ಆ ಒಂದು ವೇದಗಣಿತದ ಸ್ಟೆಪ್ ಬೈ ಸ್ಟೆಪ್ ಫಾರ್ಮನೇ ನಮ್ಮ ಸ್ಕೂಲ್ ಸಿಲೆಬಸ್ ಇದೆ. ಅವನ ಸ್ಟೆಪ್ಸ್ ಎಲ್ಲ ಹುಡುಕಾಡ್ಕೊಂಡು ನಾವು ಇಲ್ಲಿ ಬಾಯಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀವಿ, ಬಾಯಿಂದ ಶಬ್ದಗಳಲ್ಲಿ. ಅದನ್ನೇ ನಾವು ಸ್ಟೆಪ್ಸ್ದಲ್ಲಿಟ್ಟರೆ ನಮ್ಮ ಸ್ಕೂಲ್ ಸಿಲೆಬಸ್ ಎಲ್ಲ ಸ್ಟೆಪ್ಸ್ ಬರ್ತವೆ. ಸೊ ಇದೊಂದು ದೊಡ್ಡ ಸಾಮ್ಯತೆ ಇದೆ. ನಿಯರ್ಲಿ ಬಹಳಷ್ಟು ಲೆಕ್ಕಗಳನ್ನು ತಿಳ್ಕೊಲಿಕ್ಕೆ, ಅಂದರೆ ಎಲ್ಲವೂ ಲೆಕ್ಕಗಳನ್ನು ತಿಳ್ಕೊಲಿಕ್ಕೆ ನಮ್ಮ ವೇದ ಗಣಿತ ಬಹಳ ಸರಳವಾದ ದಾರಿ ಇದೆ. ಅದಕ್ಕೆ ನಾವು ನಮ್ಮ ವೇದ ಗಣಿತನ್ನು ಉಪಯೋಗಿಸ್ಕೊಂಡು ಯಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್, ಎಲ್ಲವೂ ಸ್ಕಾಲರ್ಶಿಪ್ಸ್ ಎಕ್ಸಾಮ್ಸ್, ಪ್ರತಿಯೊಂದಕ್ಕೆಲ್ಲ ನಾವು ಸಹಜವಾಗಿ ಆನ್ಸರ್ ಕಂಡುಹಿಡಿಬೋದು, ತಿಳ್ಕೊಬೋದು. ಸರಳವಾಗಿ ಬಹಳ ಕಡಿಮೆ ಸಮಯದಲ್ಲಿ ಮಾರ್ಕ್ಸ್ ಹೆಚ್ಚಿಗೆ ಗಳಿಸ್ಬೋದು. ಅದರ ಜೊತೆಗೆ ಸ್ಕೂಲ್ ಸಿಲೆಬಸ್ ಮ್ಯಾಥ್ಸ್ ಅನ್ನ ಇನ್ನೂ ಈಸಿಯಾಗಿ, ಇನ್ನೂ ಬಹಳಷ್ಟು ಈಸಿ ಮಾಡ್ಕೋಬಹುದು. ಈಗ ಅನೇಕ ದೃಷ್ಟಿಯಿಂದ ನಮ್ಮ ವೇದ ಗಣಿತ ಬಹಳ ಹೆಲ್ಪ್ಫುಲ್ ಇದೆ. ದಯವಿಟ್ಟು ಇದನ್ನ ಆದಷ್ಟು ಮಟ್ಟಿಗೆ ಎಲ್ಲರಿಗೂ ಪ್ರಚಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ತಾವು ಏನಾದರೂ ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ಅಂಕುಶ್ ದುರ್ಗಿ, ಇದು ಫ್ರೀ ಆಫ್ ಕಾಸ್ಟ್ ಇದೆ. ಇಲ್ಲಿವರೆಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ, ಆಮೇಲೆ ವಿಡಿಯೋಸ್ ನೋಡ್ಕೊಂಡು ಲೈಕ್ ಆದರೆ ಲೈಕ್ ಮಾಡಿ. ಯಾರಿಗೆಲ್ಲ ನನ್ನ ವಿಡಿಯೋಸನ್ನು ದಯವಿಟ್ಟು ಆದಷ್ಟು ಬೇಗನೆ ಶೇರ್ ಮಾಡಿ. ಎಲ್ಲ ಟೀಚರ್ಸ್, ಸ್ಟೂಡೆಂಟ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಯಾರಿಗೆಲ್ಲ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಜೊತೆಗೆ ತಮಗೆ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡೋದಂದರೆ, ಬಹಳ ಶಾರ್ಟ್ಲಿ ಸಮರ್ ವೆಕೇಶನ್ ಬರ್ತಾ ಇದೆ. ಆಲ್ರೆಡಿ ಕೆಲವು ಮಕ್ಕಳಿಗೆ ಇವಾಗ ಸಮರ್ ವೆಕೇಶನ್ ಸ್ಟಾರ್ಟ್ ಕೂಡ ಆಗಿದೆ. ಕೆಲವು ಮಕ್ಕಳು ತಮ್ಮ ಪರೀಕ್ಷೆಗಳನ್ನು, ವಾರ್ಷಿಕ ಪರೀಕ್ಷೆಗಳನ್ನು ಅಥವಾ ಲಾಸ್ಟ್ ಸೆಮ್ ಎಕ್ಸಾಮನ್ನು ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದಾರೆ. ಕೆಲವೊಬ್ರು ಹೋಗಿದ್ದಾರೆ. ದಯವಿಟ್ಟು ಸಮರ್ ವೆಕೇಶನ್ದಲ್ಲಿ ಸುಮ್ಮನೆ ಖಾಲಿ ಅಡ್ಡಾಡಿ ಅಲ್ಲಿ ಇಲ್ಲಿ ಹೋಗಿ ಬಂದು ಏನಾದರೂ ವ್ಯರ್ಥ ಸಮಯನ ಬೇರೆ ಒಂದು ಲೆಕ್ಕದಲ್ಲಿ ಕಳಿಬೇಡಿ. ನನ್ನ ಲೆಕ್ಕದಲ್ಲಿ ಮುಂಜಾನೆಯಲ್ಲಿ ಬಹಳ ತಂಪು ಇದ್ದಾಗ, ಬಿಸಿಲು ಇರದೇ ಇದ್ದಾಗ ಗ್ರೌಂಡ್ಗೆ ಹೋಗಿ ಆಟ ಆಡಿ ಬನ್ನಿ. ಮತ್ತೆ ಸಾಯಂಕಾಲದಲ್ಲಿ ಬಿಸಿಲು ಇಲ್ದಾಗ ಆಟ ಆಡ್ಲಿಕ್ಕೆ ಹೋಗಿ. ಆದರೆ ಡೇ ಎಲ್ಲ ಬಿಸಿಲಲ್ಲಿ ಹೋಗೋ ಬದಲಾಗಿ, ಅಲ್ಲೇ ಇಲ್ಲೇ ಅಡ್ಡಾಡೋ ಬದಲಾಗಿ ಮನೆಯಲ್ಲಿ ಕುಂತು ಗಂಟೆಗೆ 10-15 ನಿಮಿಷ ರೆಸ್ಟ್ ಮಾಡ್ತಾ ಮನೆ ಕೆಲಸ ಮಾಡ್ತಾ ಇನ್ನೊಬ್ಬರ ಜೊತೆಗೆ ಚರ್ಚೆ ಮಾಡ್ತಾ ಮಾತಾಡ್ತಾ, ಫ್ರೆಂಡ್ಸ್ ಅವ್ರಿಗೂ ಕೂಡ ಕೂಡ್ತಾ ಪ್ರತಿ ದಿನಕ್ಕೆ ಒಂದು 10-12 ಗಂಟೆ ಆದರೂ ಸ್ಟಡಿ ಮಾಡಬೇಕು. ಅಂದಂಗ ಸಮ್ಮರ್ ವೆಕೇಶನ್ದಲ್ಲಿ ಅಂದರೆ 2 ತಿಂಗಳಲ್ಲಿ ಮುಂದಿನ ವರ್ಷದ ಸಿಲೆಬಸ್ ಅನ್ನ ಬಹಳ ಚೆನ್ನಾಗಿ ಸ್ಟಡಿ ಮಾಡಬೇಕು. ಒಂದು ಕ್ಷಣನೂ ವ್ಯರ್ಥ ಮಾಡಬೇಡಿ. ಇದು ಯಾವುದೇ ಕ್ಲಾಸ್ದವ್ರು ಇರ್ಬೋದು, ಪ್ರೈಮರಿದವ್ರು ಇರ್ಬೋದು, ಹೈಸ್ಕೂಲ್ದವ್ರು ಇರ್ಬೋದು, ಕಾಲೇಜ್ದವ್ರು ಇರ್ಬೋದು, ಯಾರೇ ಇದ್ರೂ ಕೂಡ ಚೆನ್ನಾಗಿ ತಾವು ಸಮ್ಮರ್ ವೆಕೇಶನ್ದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರೀಡಿಂಗ್, ರೈಟಿಂಗ್, ಪ್ರಾಕ್ಟೀಸಿಂಗ್ ಬಹಳ ಚೆನ್ನಾಗಿ ಮಾಡಬೇಕು. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಬೇರೆ ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ತಮ್ಮ ಅನೇಕ ದೃಷ್ಟಿಯಿಂದ ಸ್ಟಡಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಹೀಗೆ ಎಲ್ಲದಕ್ಕೂ ನಾನು ಇಲ್ಲಿವರೆಗೆ ಬಹಳಷ್ಟು ವಿಡಿಯೋಸ್ ಮಾಡಿದ್ದೇನೆ. ಅಂಕುಶ್ ಸ್ಟಡಿ ಮೆಥಡ್ ಅಂತ ನನ್ನೊಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಳ್ಳಿ. ಎವ್ರಿ ಲೆಸನ್ ಸೂಪರ್ ಸ್ಟಡಿ ಆಗ್ತವೆ. ಅಂಕುಶ್ ಸ್ಟಡಿ ಮೆಥಡ್ ವಿಡಿಯೋ ಇದೆ. ಜೊತೆಗೆ ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಅಂತ ಇನ್ನೊಂದು ವಿಡಿಯೋ ಇದೆ. ಹ್ಯಾಂಡ್ ರೈಟಿಂಗ್ ಸೂಪರ್ ಕ್ಲಾಸ್ ಆಗ್ತದೆ. ಜೊತೆಗೆ ಅಂಕುಶ್ ಸ್ಟಡಿ ಟೈಮ್ ಟೇಬಲ್ದು ವಿಡಿಯೋಸ್ ಇದೆ. ಒಳ್ಳೆ ಟೈಮ್ ಟೇಬಲ್ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಆ ವಿಡಿಯೋಸ್ ನೋಡ್ಕೊಳ್ಳಿ. ಜೊತೆಗೆ ಸೂಪರ್ ಬೆನಿಫಿಟ್ಸ್ ಆಫ್ ಸಮ್ಮರ್ ವೆಕೇಶನ್ ಅಂತ ನಾನು ವಿಡಿಯೋಸ್ ಮಾಡಿಬಿಟ್ಟಿದ್ದೇನೆ, ನನ್ನ ಯೂಟ್ಯೂಬ್ ಚಾನಲ್ದಲ್ಲಿದೆ. ಆ ವಿಡಿಯೋಸನ್ನು ಕೂಡ ನೋಡ್ಕೊಳ್ಳಿ. ಇನ್ನೂ ಬಹಳಷ್ಟು ವಿಡಿಯೋಸ್ ಇವೆ, ಮಗ್ಗಿಗಳ ವಿಡಿಯೋಸ್ ಇವೆ. ವೇದ ಗಣಿತದ ಸಹಾಯದಿಂದ ಅನೇಕ ನಾವು ವಿಡಿಯೋಸನ್ನು ನಾನು ಮಾಡಿಬಿಟ್ಟಿದ್ದೇನೆ. ಬೇರೆ ಲೆಕ್ಕದಲ್ಲಿ ಎಲ್ಲ ರೀತಿಯಿಂದ ಓವರಾಲ್ ಸ್ಟಡಿ ಇಂಪ್ರೂವ್ಮೆಂಟ್ಗಾಗಿ ವಿಡಿಯೋಸ್ ಇವೆ. ಮತ್ತು ಇನ್ನಿತರ ತಮ್ಮ ಸ್ಪೋರ್ಟ್ಸ್ ಬಗ್ಗೆ ಕೂಡ ನಾನು ವಿಡಿಯೋಸ್ ಮಾಡಿಬಿಟ್ಟಿದ್ದೇನೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಹೋಗಿ, ಅಂದರೆ ಅಂಕುಶ್ ದುರ್ಗಿ ಯೂಟ್ಯೂಬ್ ಚಾನಲ್ದಲ್ಲಿ
ಬಂದು ತಾವು ಚೆನ್ನಾಗಿ ಆ ಎಲ್ಲ ವಿಡಿಯೋಸನ್ನು ನೋಡ್ಕೊಂಡು ಅದರದ ಮ್ಯಾಕ್ಸಿಮಮ್ ಲಾಭ ತಕ್ಕೊಳ್ಳಿ ಅಂತ ಇಲ್ಲಿ ತಮಗೆ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ ನಾನು ಇಲ್ಲಿ ನಿಲ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು 3 ಅಂಕೆಗಳ ಸಂಖ್ಯೆಗಳ ಗುಣಾಕಾರಗಳನ್ನು ಹೇಗೆ ಮಾಡಬೇಕು ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ಎಲ್ಲ ವಿಡಿಯೋಸನ್ನು ಎಲ್ಲರಿಗೂ ಆದಷ್ಟು ಬೇಗ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಿಲ್ತಾ ಇದ್ದೇನೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.